ಕೇಳಿಸ್ತಾ ಇದೆಯಾ? ನಮಸ್ಕಾರಗಳು, ಕೇಳಿಸ್ತೆ. ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಪ್ರಣಮ್ಯ ಚರಣಾಂಭೋಜ ಯುಗಲಂ ಕಮಲಾಪತೇಃ ಪ್ರಮಾಣ ಪದ್ಧತಿಂ ಕುರುಮೋ ಬಾಲಾನಾಂ ಬೋಧಸಿದ್ಧಯೇ. ಅಭ್ರಮಂ ಮಂಗರಹಿತಂ ಮಧುರಂ ಹಿಮಲಂ ಸದಾ ಆನಂದತೀರ್ಥಮತಲಂ ವಜೇತಾಪತ್ರಯಾಪಹಂ. ಚಿತ್ರೈಪದೈಶ್ಚ ಗಂಭೀರೈ ವಾಕ್ಯಮಾನೈರಖಂಡಿತೈಃ ಗುರುಭಾವಂ ವಿಂದೇಂತಿ ಭಾತಿ ಶ್ರೀಜಯತೀರ್ಥವಾಕ್ ನೌಮಿನ್ಯಾಯ ಸುಧಾಧಿಕೃತ್ಯಮನೀಂ ಶ್ರೀಪಾದರಾತ್ಸನ್ಮಣೀಂ ವ್ಯಾಸಾರ್ಯಾಂ ವಿವಿಧಾಗಮಾಂ ದಿವ್ಯಾಂ ಶ್ರೀಪಾದರಾಜಾನಪಿ ದೇಹಂ ಸವರಾಂತಗುಪ್ತಂ ಗುರುಮೇ ಬುದ್ಧ್ಯವಾರಾಣಿಂ ಶ್ರೀ ಸತ್ಯವ್ರತ ರಾಘವೇಂದ್ರ ನಿಪಾನ್ ಸಂಭೋಷಿತಾನ್ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಕಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮುನಿಸುಂದರಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ನಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ನಿನ್ನೆ ದಿವಸ ಮಂಗಳಾಚರಣದಲ್ಲಿ ಏನು ವಿಚಾರ ಮಾಡಿದ್ದಾರೆ ಅಂತ ಅನ್ನೋದನ್ನು ತಿಳಿದಿದ್ದೇವೆ. ಅದಾದ ಮೇಲೆ ಶ್ರೀಮದಾಚಾರ್ಯರೇ ತಾವು ಪ್ರಮಾಣ ಲಕ್ಷಣ ಅಂತನೋ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅಂತಂದ್ಮೇಲೆ ಪ್ರಮಾಣ ಪದ್ಧತಿ ಅಂತನ್ನುವ ಗ್ರಂಥ ಯಾಕೆ ಬೇಕಾಗಿತ್ತು ಅಂತ ಶಂಕೆ ಮಾಡಿದಾಗ ಅದಕ್ಕೆ ಸಮಾಧಾನವನ್ನು ಹೇಳಿದ್ರು. ಆ ಪ್ರಮಾಣ ಲಕ್ಷಣ ಇದ್ದರೂ ಕೂಡ ತುಂಬಾ ಅರ್ಥ ಗಂಭೀರವಾದಂತಹ ವ್ಯಾಖ್ಯಾನ ಹಾಗೂ ಬೇರೆ ಬೇರೆ ಕಡೆ ವಿಕ್ಷಿಪ್ತವಾಗಿ ನಿರೂಪಣೆ ಮಾಡಿದ್ದಾರೆ. ಅದು ಮಂದರಿಗೆ ಸುಖವಾಗಿ ಜ್ಞಾನವಾಗುವುದಕ್ಕೆ ಸಾಧ್ಯವಿಲ್ಲ ಅಂತ ಅನ್ನೋದ ಕಾರಣಕ್ಕಾಗಿ ಅನಿವಾರ್ಯವಾಗಿ ಈ ಒಂದು ಪ್ರಮಾಣ ಪದ್ಧತಿ ಅಂತನ್ನುವಂತಹ ಗ್ರಂಥವನ್ನು ರಚನೆ ಮಾಡಬೇಕಾಗಿತ್ತು ಅಂತ ಹೇಳಿ ನಿರೂಪಣೆ ಮಾಡಿದ್ರು. ಮೇಲೆ ನಾವು ನಿನ್ನೆ ತಿಳಿಸಿದಂತೆ ಯಾವುದೇ ಒಂದು ನಿರೂಪಣಾ ಅಂತ ಮಾಡಬೇಕು ಅಂದ್ರೆ ಉದ್ದೇಶ, ಲಕ್ಷಣ, ವಿಭಾಗ, ಪರೀಕ್ಷಾ ಅಂತ ಅನ್ನುವ 4 ಇರಬೇಕು ಅಂತಂದ್ರು. ಅದರಲ್ಲಿ ಉದ್ದೇಶ ಅಂತ ಅನ್ನೋದನ್ನ ಎಲ್ಲಿ ಮಾಡಿದ್ದಾರೆ ಅಂತಂದ್ರೆ ಮಂಗಳಾಚರಣ ಶ್ಲೋಕದಲ್ಲೇನೆ ಪ್ರಮಾಣ ಪದ್ಧತಿಂ ಕುರುಮಃ ಅಂತನೋ ಕಡೆಗೇನೆ ಉದ್ದೇಶವನ್ನು ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಲಕ್ಷಣವನ್ನು ಮಾಡಬೇಕು. ಅಲ್ಲಿ ಲಕ್ಷಣವನ್ನು ಮಾಡಬೇಕು ಅಂತ ಅನ್ನೋದಕ್ಕಿಂತ ಪೂರ್ವದಲ್ಲೇನೆ ಲಕ್ಷಣ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಯಾವುದನ್ನು ನಾವು ಲಕ್ಷಣ ಅಂತ ಕರಿಬೇಕು ಅಂತನ್ನುವ ಜ್ಞಾನವಾಗಬೇಕು ಅಂತ ಅನ್ನೋದಕ್ಕಾಗಿ ಲಕ್ಷಣದ ಲಕ್ಷಣವನ್ನು ಹೇಳಿದರು. ಅದನ್ನ ನಾವು ಸಂಕ್ಷೇಪವಾಗಿ ವಾಕ್ಯದಲ್ಲಿ ಮಾಡಿದ್ವು. ಆದ್ರೆ ವಾಕ್ಯದ ಸಮನ್ವಯವನ್ನು ನಾವು ಮಾಡಿಲ್ಲ. ಈಗ ಆ ವಾಕ್ಯದ ಸಮನ್ವಯವನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ. ಯೋ ಧರ್ಮ ಲಕ್ಷ್ಯೇ ವ್ಯಾಪ್ಯ ವರ್ತತೆ ನ ವರ್ತತೆ ಚ ಅನ್ಯತ್ರ ಸಹ ಧರ್ಮ ಲಕ್ಷಣಂ ಇತ್ಯುಚ್ಯತೆ. ಅಂದರೆ ಉದಾಹರಣೆಗೆ ಶಾಸ್ತ್ರಾದಿಮತ್ವಂ ಗೋಹೋ ಲಕ್ಷಣಂ ಅಂತಂದ್ವಿ. ಗೋವಿನ ಲಕ್ಷಣವೇನು ಅಂತ ಕೇಳಿದಾಗ ಶಾಸ್ತ್ರಾದಿಮತ್ವ ಅಂತ ಅನ್ನೋದು ಗೋವಿನ ಲಕ್ಷಣ ಅಂತಂದು. ಹಾಗಾದ್ರೆ ಶಾಸ್ತ್ರಾದಿಮತ್ವ ಅಂತ ಅನ್ನೋದು ನೀನು ಹೇಳಿದೆ. ಶಾಸ್ತ್ರಾದಿಮತ್ವ ಅಂತಂದ್ರೆ ಏನು ಅಂತಂದ್ರೆ ಗೋವಿನ ಕುತ್ತಿಗೆ ಭಾಗಕ್ಕೆ ಏನು ಅದು ಕೈ ಆಡಿಸ್ತಾರಲ್ವಾ, ಆಕಳ ಹತ್ರ ಹೋಗಿ ಆ ಭಾಗ, ಅದಕ್ಕೆ ಶಾಸ್ತ್ರಾದಿಮತ್ವ ಅಂತಂತಾರೆ. ಅದು ಗೋವಿನ ಲಕ್ಷಣ ಅಂತಂದಾಗ ಅದು ಯಾಕೆ ಲಕ್ಷಣ ಅಂತ ಆಗಬೇಕು ಅಂತಂದ್ರೆ ಯೋ ಧರ್ಮ ಲಕ್ಷ್ಯ ವ್ಯಾಪ್ತಿಯ ಬರ್ತದೆ ಅಂತ ಅನ್ನೋದು ಅದರಲ್ಲಿ ಬರಬೇಕು. ಬಂದ್ರೆ ಅದು ಲಕ್ಷಣ ಅಂತ ಕರೆಯೋಣ. ಯೋ ಧರ್ಮ ಅಂತಂದ್ರೆ ಯಾವ ಧರ್ಮವು ಅಂದ್ರೆ ನೀವು ಯಾವುದರ ಲಕ್ಷಣ ಹೇಳ್ತೀರಲ್ವಾ ಅದನ್ನು ತೆಗೆದುಕೊಳ್ಳಿ. ಈಗ ನಾವು ಗೋವಿನ ಲಕ್ಷಣ ಹೇಳ್ತಾ ಇದ್ದೇನೆ. ಹಾಗಾಗಿ ಯೋ ಧರ್ಮ ಅಂತನೋ ಪದದಿಂದಾಗಿ ಶಾಸ್ತ್ರಾದಿಮತ್ವ ರೂಪೋ ಧರ್ಮ, ಶಾಸ್ತ್ರಾದಿಮತ್ವ ಅಂತನೋ ಧರ್ಮ. ಲಕ್ಷ್ಯೇ ವ್ಯಾಪ್ತಿಯ ವರ್ತತೆ. ಇದರಲ್ಲಿ ಸ್ವಲ್ಪ ನಾನು ಕೆಲವೊಂದು ಮಾಹಿತಿಯನ್ನು ಕೊಡಬೇಕಾಗತ್ತೆ. ಅದಕ್ಕಾಗಿ ಲಕ್ಷ್ಯ ಅಂದ್ರೆ ಏನು, ವ್ಯಾಪ್ತಿ ಅಂದ್ರೆ ಏನು ಅದನ್ನ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಒಂದು ಚಿಕ್ಕ ಡೌಟ್, ಧರ್ಮ ಎಂಬುದು ಒಂದು ವಸ್ತುನ ಹೇಳ್ತಾರೆಯಾ ಅಲ್ಲ ಹೆಂಗ? ಧರ್ಮ ಅಂದ್ರೆ ಒಂದು ವಸ್ತು? ಇಲ್ಲ, ಆ ವಸ್ತುವಿನಲ್ಲಿರುವ ಗುಣ, ಗೋವಿನಲ್ಲಿರುವ ಗುಣ ಯಾವುದು? ಶಾಸ್ತ್ರಾದಿಮತ್ವ ಅಂತ ನೋಡಿ. ಇದನ್ನು ತಾರ್ಕಿಕರ ಮತದ ಪ್ರಕಾರ ವಿಚಾರ ಮಾಡೋದಾದ್ರೆ ಅದನ್ನು ಜಾತಿ ಅಂತ ಕರೀತಾರೆ. ನಾವು ಧರ್ಮ ಜಾತಿ ಎಲ್ಲ ಒಂದೇ ಅಂತ ನಾವು ಹೇಳಲ್ಲ.
ನಮ್ಮ ಮತದಲ್ಲಿ ನಾವು ಗುಣವನ್ನು ಧರ್ಮ ಅಂತ ವ್ಯವಹಾರ ಮಾಡ್ತೇವೆ. ಹಾಗಾಗಿ ಧರ್ಮ ಶಬ್ದಕ್ಕೆ ವಸ್ತು ಅಂತ ಅರ್ಥ ಇಲ್ಲ. ವಸ್ತುವಿನಲ್ಲಿ ಇರುವ ಧರ್ಮ ಅಂದ್ರೆ ಒಂದು ಗುಣ. ಯಾವ್ದೀಗ ವಸ್ತು ಇವಾಗ ಆಕಳು ಗೋ, ಅದರಲ್ಲಿರುವ ಧರ್ಮ ಯಾವುದು? ಶಾಸ್ತ್ರಾನಿಮತ್ವ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಗೋ ಇದು ಕಪ್ಪಿದೆ ಅಂತ ಇಟ್ಕೊಳ್ರಿ, ಅಥವಾ ಬಿಳಿ ಇದೆ ಅಂತ ಇಟ್ಕೊಳ್ರಿ. ಶ್ವೇತ ರೂಪ, ಅದರಲ್ಲಿರುವ ಧರ್ಮ ಯಾವುದು? ಶ್ವೇತ ರೂಪತ್ವ. ಇದು ಧರ್ಮ. ಸೊ ಅದು ನಿಮಗೆ ವಸ್ತುವನ್ನು ಹೇಳಲ್ಲ, ವಸ್ತುವಿನಲ್ಲಿರುವ ಗುಣವನ್ನು ಹೇಳ್ಕೊಡುತ್ತೆ ಧರ್ಮ ಶಬ್ದ. ಹಾಗಾಗಿ ಯೋ ಧರ್ಮ ಅಂತಂದ್ರೆ ಇವಾಗ ಏನಾಯ್ತು? ಗೋವಿನಲ್ಲಿರುವ ಧರ್ಮ ಶಾಸ್ತ್ರಾನಿಮತ್ವ. ಇನ್ನೊಂದು ಇದೊಂದು ಟ್ರಿಕ್ ಒಂದಿದೆ, ಏನಂತಂದ್ರೆ ಇದನ್ನು ತಾರ್ಕಿಕರು ಹೆಚ್ಚು ಬಳಸ್ತಾರೆ. ಯಾವುದರ ಲಕ್ಷಣ ಹೇಳ್ತಾ ಇದ್ದೇವೆ ಅಲ್ಲಿ ಅದನ್ನು ಸವಣೆ ಮಾಡುತ್ತೆ. ಸೊ ಇವಾಗ ಉದಾಹರಣೆಗೆ ಶಾಸ್ತ್ರಾದಿಮತ್ವದಲ್ಲಿ ಸವಣೆ ಮಾಡ್ತಾ ಇದ್ದೇವೆ ಈಗ ಲಕ್ಷಣ. ಹಾಗಾದ್ರೆ ಯೋ ಧರ್ಮ ಅಂತ ಮೊದಲನೇ ಪದದಿಂದ ಅದನ್ನು ತಗೊಂಡ್ಬಿಡೋದು. ಇದಕ್ಕೆ ತಾರ್ಕಿಕರಲ್ಲಿ ಅವರು ಸ್ವಂ ಅಂತ ಹೇಳ್ತಾರೆ, ಸ್ವಪದ ಅಂತಂತಾರೆ. ಯತ್ರ ಯದ್ವೈಶಿಷ್ಟ್ಯಂ ಉಚ್ಯತೆ ತತ್ ಸ್ವಪದೇನ ಗ್ರಾಹ್ಯ ಅಂತ ಒಂದು ನಿಯಮವನ್ನು ತಾರ್ಕಿಕರು ಮಾಡ್ಕೊಳ್ತಾರೆ. ಅದು ಇಲ್ಲೇನು ಸಂಬಂಧ ಇಲ್ಲ, ಬಟ್ ಅಲ್ಲೂ ಇದಕ್ಕೂ ಸಾಮ್ಯವಿದೆ ಅಂತ ಅನ್ನೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಶಾಸನಾನಿಮತ್ವದಲ್ಲಿ ನೀವು ಸವಣೆ ಮಾಡ್ತಾ ಇದ್ದೀರಾ ಈಗ ಇದನ್ನು, ಅದಕ್ಕಾಗಿ ಯೋ ಧರ್ಮ ಅಂತ ಅನ್ನೋದ್ರಿಂದಾಗಿ ಆ ಶಾಸನಾನಿಮತ್ವ ರೂಪವಾದ ಧರ್ಮ. ಇನ್ನ ಲಕ್ಷ್ಯ ಏನು? ಲಕ್ಷ್ಯ ಅಂತಂದ್ರೆ ಏನು ಅಂದ್ರೆ ಯಸ್ಯ ಲಕ್ಷಣಂ ಉಚ್ಯತೆ. ಈ ಲಕ್ಷ್ಯ ಅಂತ ಅನ್ನೋದಕ್ಕೆ ಬೇರೆ ಅರ್ಥವೂ ಇದೆ. ಇಲ್ಲಿ ಹೇಳ್ತಾ ಇರೋದು ಅದಲ್ಲ. ಇಲ್ಲಿ ಹೇಳ್ತಾ ಇರೋದು ಯಾವುದರ ಲಕ್ಷಣ ಹೇಳ್ತೀರಲ್ವಾ ಅದು ಲಕ್ಷ್ಯ. ಉದಾಹರಣೆಗೆ ದೇವರ ಲಕ್ಷಣ ಹೇಳ್ತೇವೆ ಅಂತ ಇಟ್ಕೊಳ್ಳಿ. ದೇವರ ಲಕ್ಷಣವನ್ನು ಹೇಳುವಾಗ ದೇವರು ಲಕ್ಷ್ಯ. ಸುಮ್ಮನೆ ಅನಂತ ಗುಣ ಪರಿಪೂರ್ಣತ್ವಂ ಭಗವತಃ ಲಕ್ಷಣಂ ಅಂತಂದೆ ಅಂತ ಇಟ್ಕೊಳ್ಳಿ. ಅವಾಗ ಇಲ್ಲಿ ಲಕ್ಷಣ ಯಾವುದು? ಅನಂತ ಗುಣ ಪರಿಪೂರ್ಣತ್ವ, ಇದು ಲಕ್ಷಣ. ಈ ಲಕ್ಷಣಕ್ಕೆ ಲಕ್ಷ್ಯ ಅಂದ್ರೆ ಉದ್ದೇಶ ಅಂತ ಅಭಿಪ್ರಾಯ. ಯಾವುದಕ್ಕೆ, ಯಾರಿಗೆ ಹೇಳ್ತಾ ಇದ್ದೀರಿ ಇದನ್ನು? ದೇವರಿಗೆ ಹೇಳ್ತಾ ಇದ್ದೀರಿ. ಸೊ ಅವಾಗ ಏನಾದ್ರು ದೇವರು ಲಕ್ಷ್ಯ. ಹಾಗೆ ಗೋವಿನ ಲಕ್ಷಣ ಹೇಳ್ತಾ ಇದ್ದೀರಿ ಈಗ. ಸೊ ಗೋವಿನ ಲಕ್ಷಣ ಹೇಳ್ತಾ ಇರುವಾಗ ಗೋ ಇದು ಲಕ್ಷ್ಯ. ಲಕ್ಷಣ ಶಾಸನಾನಿಮತ್ವ, ಲಕ್ಷ್ಯ ಲಕ್ಷಣವನ್ನು ಪಡೆದಿದ್ದು ಲಕ್ಷ್ಯ. ಹಾಗಾದ್ರೆ ಲಕ್ಷ್ಯ ಪದದಿಂದ ಯಾವುದನ್ನು ತೆಗೆದುಕೊಳ್ಬೇಕು ನಾವು? ಗೋವನ್ನು ತೆಗೆದುಕೊಳ್ಬೇಕು. ಲಕ್ಷ್ಯೆ ಅಂತ ಸಪ್ತಮಿ ಭಕ್ತಿ ಇದೆ ಅದು. ಹಾಗಾಗಿ ಗೋವಿನಲ್ಲಿ ಅಂತ ಅರ್ಥ ಬರುತ್ತೆ. ಧರ್ಮವು ಶಾಸನಾದಿಮತ್ವ ಅಂತನೋ ಧರ್ಮವು ಲಕ್ಷ್ಯದಲ್ಲಿ ಅಂದ್ರೆ ಗೋವಿನಲ್ಲಿ ವ್ಯಾಪ್ಯ ವರ್ತತೆ. ಏನು ವ್ಯಾಪ್ಯ ವರ್ತತೆ ಅಂದ್ರೆ ಅರ್ಥವೇನು? ವ್ಯಾಪ್ತಿ ಅಂತನ್ನೋದಕ್ಕೆ ಅನುಮಾನ, ಅದನ್ನ ಒಂದ್ ದಿವಸ ನಾವು ಮುಂದೆ ಪಾಠದಲ್ಲೇ ಬರುತ್ತೆ, ಅವಾಗ ನಾನು ಹೇಳ್ತೇನೆ. ಅನುಮಾನ ಅಂದ್ರೆ ಏನು, ಪಕ್ಷ ಅಂದ್ರೆ ಏನು, ಸಾಧ್ಯ ಅಂದ್ರೆ ಏನು, ಹೇತು ಅಂದ್ರೆ ಏನು, ಆಮೇಲೆ ಅದರಲ್ಲಿ ವ್ಯಾಪ್ತಿ ಅಂತಂದ್ರೆ ಏನು ಅಂತೆಲ್ಲ ನಾವು ಅಲ್ಲಿ ವಿಚಾರ ಮಾಡೋಣ. ಆ ವ್ಯಾಪ್ತಿ ಬೇರೆ, ಇಲ್ಲಿ ವ್ಯಾಪ್ತಿ ಅಂತ ಹೇಳ್ತಾ ಇರೋದು ಬೇರೆ. ಏನು ಇಲ್ಲಿ ವ್ಯಾಪ್ತಿ ಅಂತ ಅನ್ನೋದಕ್ಕೆ ರಾಯರು ಸೂಚನೆ ಮಾಡ್ತಾರೆ ಕಾರ್ಸ್ನ್ಯ. ಅಂದ್ರೆ ಅರ್ಥವೇನು? ಒಂದು ಪಾತ್ರೆಯಲ್ಲಿ ತುಂಬಿ ನೀರಿಟ್ಟಿದ್ದೇನೆ, ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ನೀರಿಟ್ಟಿದೆ ಅಂತ ಇಟ್ಕೊಳ್ಳಿ. ಅವಾಗ ನಾವೇನ್ ಹೇಳ್ಬೇಕು ಅಂತಂದ್ರೆ, ತುಂಬಿ ಯಾವ ಪಾತ್ರೆ ನೀರಿದೆ ಅಲ್ವಾ, ಆ ಪಾತ್ರೆಯಲ್ಲಿ ಎಷ್ಟು ನೀರಿದೆ ಅಂತ ಕೇಳಿದ್ರೆ ಕಾರ್ಸ್ನೇನ ಜಲಮಸ್ತಿ ಅಂತ ನಾನು ಹೇಳಿದೆ. ಕಾರ್ಸ್ನೇನ ಜಲಮಸ್ತಿ ಅಂತ ಅನ್ನೋದಕ್ಕೆ ಅರ್ಥವೇನು ಅಂತಂದ್ರೆ ತುಂಬಿ ನೀರಿದೆ. ಮತ್ತೊಂದು ಪಾತ್ರೆಯಲ್ಲಿ ಎಷ್ಟು ನೀರಿದೆ ಅಂತ ಕೇಳಿದ್ರೆ ಏಕದೇಶೇನ ಜಲಮಸ್ತಿ ಅಂದ್ರೆ ತುಂಬಿ ಇಲ್ಲ, ಕೆಲವು ಭಾಗ, ಅರ್ಧ ಭಾಗದಲ್ಲಿ ನೀರಿದೆ. ಅರ್ಥವಾಯ್ತಲ್ಲ ಇವಾಗ ಕಾರ್ಸ್ನೆ ಅಂತ ಅನ್ನೋದಕ್ಕೂ ಏಕದೇಶ ಅಂತ ಅನ್ನೋದಕ್ಕೂ ಅರ್ಥ. ಹಾಗೆ ಇಲ್ಲಿ ವ್ಯಾಪ್ತ್ಯ ಅಂತ ಅನ್ನೋ ಶಬ್ದಕ್ಕೆ ರಾಯರು ಕಾರ್ಸ್ನೆ ಅಂತ ಅರ್ಥ ಬರೀತಾರೆ. ಅಂದ್ರೆ ಏನರ್ಥ ಆಯ್ತು? ಇವಾಗ ಜಗತ್ತಿನಲ್ಲಿ ಒಂದು 10,000 ಗೋ ಇದೆ ಅಂತ ಇಟ್ಕೊಳ್ಳಿ. 10,000 ಗೋವಿನಲ್ಲಿ ಏನೋ ಒಂದು 50,000 ಗೋವಿನಲ್ಲಿ ಅಷ್ಟೇ ಶಾಸನಾನಿಮತ್ವ ಅಂತ ನೋಡಿದೆ, ಇನ್ನೊಂದು 50,000 ಗೋವಿನಲ್ಲಿ ಶಾಸನಾನಿಮತ್ವ ಇಲ್ಲ ಅಂತ ಆಗ್ಬಿಟ್ರೆ ಅವಾಗ ಏನಾಗತ್ತೆ? ಕಾರ್ಸ್ನೆ ಅಂತ ಆಗಲ್ಲ. ಏಕದೇಶದಲ್ಲಿದೆ, ಏಕದೇಶದಲ್ಲಿ ಇಲ್ಲ ಅಂತ ಆಗತ್ತೆ. ಹಾಗಾಗಿಲ್ಲ. ಜಗತ್ತಿನಲ್ಲಿ ಎಷ್ಟೆಲ್ಲಾ ಗೋವಿದೆಯೋ ಅಷ್ಟೆಲ್ಲಾ ಗೋವಿನಲ್ಲೂ ಶಾಸನಾಧಿಮತ್ವ ಇದೆ.
ಈ ಅರ್ಥವನ್ನು ತೋರಿಸ್ಕೊಡತ್ತೆ ಕಾರ್ಸ್ನ್ಯ ಅಂತ ಅನ್ನೋದು, ಅರ್ಥಾತ್ ಇಲ್ಲಿ ಹೇಳಿದ ವ್ಯಾಪ್ತ್ಯ ಅಂತ ಅನ್ನೋ ಶಬ್ದದಿಂದ. ಅರ್ಥ ಆಯ್ತಲ್ಲ? ಹಾಗಾಗಿ ಯೋ ಧರ್ಮ ಶಾಸನಾನಿಮತ್ವ ಅಂತ ಅನ್ನೋ ಧರ್ಮವು ಲಕ್ಷ್ಯೇ ಅಂದ್ರೆ ಲಕ್ಷ್ಯವಾದ ಗೋವಿನಲ್ಲಿ ವ್ಯಾಪ್ತ್ಯ ವರ್ತತೆ. ವ್ಯಾಪ್ತ್ಯ ವರ್ತತೆ ಅಂತ ಅನ್ನೋದಕ್ಕೆ ಇನ್ನೊಂದು ರೀತಿಯ ನಾವು ಕನ್ನಡದಲ್ಲಿ ಹೇಳಬೇಕು ಅಂದ್ರೆ, ಒಂದೂ ಗೋ ಬಿಡದೇನೆ ಸಕಲ ಗೋವಿನಲ್ಲೂ ಕೂಡ ವರ್ತತೆ. ವರ್ತತೆ ಅಂದ್ರೆ ಇರುತ್ತದೆ. ಇನ್ನ ನವರ್ತತೆ ಚ ಅನ್ಯತ್ರ. ನವರ್ತತೆ ಚ ಅನ್ಯತ್ರ ಅಂತಂದ್ರೆ ಅರ್ಥವೇನು ಅಂತಂದ್ರೆ, ಗೋವನ್ನು ಬಿಟ್ಟು ಜಗತ್ತಿನಲ್ಲಿ ಇನ್ನು ಎಲ್ಲೂ ಇಲ್ಲ ಶಾಸನಾನಿಮತ್ವ ಅಂತ ಹೇಳಿ. ಯಾವುದೋ ಒಂದು ಪ್ರಾಣಿಗೆ ತೋರಿಸ್ಕೊಡ್ರಿ ಶಾಸನಾನಿಮತ್ವ ಇದ್ದಿದ್ದು. ನವರ್ತತೆ ಚ ಅನ್ಯತ್ರ, ಇನ್ನೆಲ್ಲೂ ಬರೋದಿಲ್ಲ. ಹಾಗಾಗಿ ಹೀಗೆ ಯಾವುದು ಇರುತ್ತೋ ಸಹ ಧರ್ಮ, ಅಂತಹ ಧರ್ಮವನ್ನು ನಾವು ಲಕ್ಷಣಂ ಇತ್ಯುಚ್ಯತೆ, ಲಕ್ಷಣ ಅಂತ ಕರಿಬೇಕು. ಇದನ್ನೇ ಇನ್ನೊಂದು ರೀತಿಯಾಗಿ ನಾವು ಕರಿಬಹುದು ಅಂದ್ರೆ ಅಸಾಧಾರಣ ಧರ್ಮ ಅಂತ ಕರೀತಾರೆ. ಅಸಾಧಾರಣ ಧರ್ಮ ಅಂದ್ರೆ ಅರ್ಥವೇನು? ಬೇರೆ ಎಲ್ಲೂ ಇಲ್ಲ, ಇಲ್ಲಿ ಮಾತ್ರ ಇರತ್ತೆ. ಅದನ್ನು ಅಸಾಧಾರಣ ಧರ್ಮ ಅಂತ ವ್ಯವಹಾರ ಮಾಡೋದು. ಹಾಗೆ ಈ ಶಾಸನಾನಿಮತ್ವ, ಇವಾಗ ನೋಡ್ರಿ, ಗೋವಿದೆ, ಗೋವಿನಲ್ಲಿ ಎಷ್ಟೆಲ್ಲ ಗುಣಧರ್ಮಗಳಿದೆ. ಬರೀ ಶಾಸನ ಒಂದೇ ಇದೆಯಾ? ಅಲ್ಲ, ಕೊಂಬಿದೆ, ಶೃಂಗ ಅಂತ ಕರೀತಾರೆ ಕೊಂಬಿಗೆ, ಶೃಂಗ ಇದೆ. ಆಮೇಲೆ ಶಫ ಅಂತಾರೆ. ಶಫ ಅಂತಂದ್ರೆ ಕಾಳಿಗೇನು ಬೆಳ್ಳಗಿರುತ್ತೆ ನೋಡಿದ್ರೆ ಅದಕ್ಕೆ ಶಫ ಅಂತ ಅಂತಾರೆ. ಆ ಶಫ ಏನಿದೆ ಅಲ್ವಾ, ಈ ಶಫಕ್ಕೆ ಅದು ಲಕ್ಷಣ ಅಂತ ಹೇಳ್ಬೋದಲ್ವಾ? ಅಂತಂದ್ರೆ ಅವಾಗ ಏನಾಗತ್ತೆ, ಅದು ಎಮ್ಮೆಗೂ ಇದೆ, ಕುದುರೆಗೂ ಇದೆ. ಹಾಗಾಗಲ್ಲ, ಒಂದೇ ಗೋವಿನಲ್ಲಿ ಮಾತ್ರ ಇರಬೇಕು, ಬೇರೆ ಎಲ್ಲೂ ಇರಬಾರದು. ಅಂತಹದ್ದು ಯಾವುದು? ಗೋವಿನಲ್ಲಿ ವಿಚಾರ ಮಾಡ್ರಿ, ಕೇವಲ ಶಾಸನಾನಿಮತ್ವ ಒಂದೇ. ಹಲ್ಲು ಇದಕ್ಕೂ ಇದೆ, ಬೇರೆ ಪ್ರಾಣಿಗೂ ಇದೆ. ಕೊಂಬು ಇದಕ್ಕೂ ಇದೆ, ಬೇರೆ ಪ್ರಾಣಿಗೂ ಇದೆ. ಶಫ ಕಾಲಿನ ಭಾಗದಲ್ಲಿರುವುದು ಇದಕ್ಕೂ ಇದೆ, ಬೇರೆದಕ್ಕೂ ಇದೆ. ಕೆಚ್ಚಲು, ಬಾಲ, ಯಾವುದನ್ನು ತೆಗೆದುಕೊಂಡು ನೀವು ಅಸಾಧಾರಣ ಧರ್ಮ ಅಂತ ಹೇಳ್ಬೇಕು ನೀವು? ಕೇವಲ ಶಾಸನಾನಿಮತ್ವ ಅಂತ ಅನ್ನೋದು ಮಾತ್ರ. ಯಾವ ಗೋವನ್ನು ಬಿಟ್ಟು ಎಮ್ಮೆ, ಹೀಗೆ ಯಾವ ಪ್ರಾಣಿಯಲ್ಲೂ ಇಲ್ಲ, ಗೋವಿಗೆ ಮಾತ್ರ ಇದೆ. ಆ ಗೋವಿಗೂ ಸಕಲ ಗೋವಿಗೂ ಇದೆ, ಒಂದು ಗೋ ಬಿಡದೇನೆ ಇದೆ. ಆದ್ದರಿಂದಾಗಿ ಶಾಸನಾನಿಮತ್ವ ಅಂತ ಅನ್ನೋದು ಲಕ್ಷಣ. ಹೀಗೆ ನೀವು ಜಗತ್ತಿನಲ್ಲಿ ಯಾವುದೇ ಒಂದು ಲಕ್ಷಣವನ್ನು ತಗೊಂಡ್ಬನ್ನಿ, ಅದನ್ನು ಲಕ್ಷಣ ಅಂತ ಕರಿಬೇಕು ಅಂತಂದ್ರೆ ಇದು ಬರತ್ತೆ ಅಂತ ಅರ್ಥ. ಇದು ಬಂದಿಲ್ಲ ಅಂದ್ರೆ ಲಕ್ಷಣವೇ ಅಲ್ಲ, ಅದನ್ನು ಲಕ್ಷಣ ಅಂತ ವ್ಯವಹಾರ ಮಾಡಬಾರದು. ಅರ್ಥ ಆಯ್ತಲ್ಲ? ಇದು ನಿಮಗೆ ಅತಿ ಪ್ರಧಾನ. ಇದು ನಾವು ಎಷ್ಟೆಲ್ಲ ಲಕ್ಷಣ 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 ಅಂತಂತೇವೆ. ಏನು ಲಕ್ಷಣ ಅಂದ್ರೆ ಏನು? ಅದನ್ನು ಇಲ್ಲಿ ಟೀಕಾಕೃತ್ಪಾದರು ನಮಗೆ ತೋರಿಸ್ಕೊಟ್ರು. ಅದನ್ನು ಮುಂದೆ ವಾಕ್ಯದಲ್ಲಿ ಉದಾಹರಣೆ ಪೂರ್ವಕವಾಗಿ ಕೊಡ್ತಾರೆ. ಯಥಾ ಗೋಹೋ ಶಾಸನಾನಿಮತ್ವಂ, ಗೋವಿನ ಶಾಸನಾನಿಮತ್ವ ಅಂತಲೂ ಲಕ್ಷಣ. ತದ್ಧಿ ಅಂತಂದ್ರೆ ಆ ಶಾಸನಾನಿಮತ್ವ ಅಂತ ಅನ್ನೋದು ಗೋಷು ಸರ್ವತ್ರ ಅಸ್ತಿ, ಸಕಲ ಗೋವಿನಲ್ಲೂ, ಒಂದೂ ಗೋ ಬಿಡದೇನೆ ಸಕಲ ಗೋವಿನಲ್ಲೂ ಅದು ಇದೆ. ನಾಸ್ತಿತ ಗೋಷು, ಯಾವುದು ಅಗೋ ಅಂದ್ರೆ ಗೋಭಿನ್ನವಾದದ್ದು ಯಾವುದು ಪ್ರಾಣಿ ಅಂತಿದೆಯೋ ಅಲ್ಲೆಲ್ಲೂ ಕೂಡ ಈ ಶಾಸನಾನಿಮತ್ವ ಅಂತನೂ ಸರ್ವತಾ ಇಲ್ಲ. ಹಾಗಾಗಿ ಇದು ಲಕ್ಷಣ ಅಂತ ಆಗತ್ತೆ. ಪ್ರಶ್ನೆ ಬರಬಹುದು, ಯಾಕೆ ಇದೆಲ್ಲ ಹೇಳ್ತಾ ಇದ್ದಾರೆ? ಯಾಕೆ ಗೋ ಶಾಸನಾನಿಮತ್ವ ಇದೆಲ್ಲ ಯಾಕೆ ಬಂತು? ಪ್ರಮಾಣ ಪದ್ಧತಿ ಅಂತಂದ್ರೆ ಅರ್ಥವೇನು? ಪ್ರಮಾಣಗಳ ರೀತಿ. ಪ್ರಮಾಣ ಎಷ್ಟು ತರಹ, ಪ್ರಮಾಣ ಅಂದ್ರೆ ಏನು, ಅದನ್ನು ಹೇಳುವಾಗ ಇದನ್ನ ಯಾಕೆ ಹೇಳ್ಬೇಕಾಗಿತ್ತು ಅಂತ ಪ್ರಶ್ನೆ ಬರ್ಬೋದು. ಅದಕ್ಕೆ ನಾನು ಮೊದಲಿಗೆ ಹೇಳಿದ್ದು ಉದ್ದೇಶ, ಲಕ್ಷಣ, ವಿಭಾಗ, ಪರೀಕ್ಷಾ ಅಂತಿದೆ. ಅದರಲ್ಲಿ ಲಕ್ಷಣವನ್ನು ಮಾಡಬೇಕು. ಲಕ್ಷಣವನ್ನು ಮಾಡಬೇಕು ಅಂದ್ರೆ ಲಕ್ಷಣ ಅಂದ್ರೆ ಏನೋ ಅಂತ ಪರಿಚಯ ಆಗಬೇಕು. ಅದಕ್ಕಾಗಿ ಯೋ ಧರ್ಮ ಅಂತ ಹೇಳಿದ್ರು. ಹೇಳಿದ ಮೇಲೆ ಒಂದು ಉದಾಹರಣೆಯಲ್ಲಿ ಮಾಡಿ ತೋರಿಸ್ಕೊಡ್ಬೇಕು. ಅದಕ್ಕಾಗಿ ಗೋಹೋ ಶಾಸನಾನಿಮತ್ವಂ ಅಂತ ಹೇಳಿ ಆ ಒಂದು ಉದಾಹರಣೆ ತೆಗೆದುಕೊಂಡು ಸವಣೆ ಮಾಡಿ ತೋರಿಸ್ಕೊಟ್ರು. ಇದಾದ ಮೇಲೆ ಅನ್ಯಥಾಭೂತಂತು ಅಲಕ್ಷಣಂ ಅಂತಂದ್ರು. ಈ ಅನ್ಯಥಾಭೂತಂತು ಅಲಕ್ಷಣಂ ಅಂತ ಅನ್ನೋದು ಯಾಕೆ ಹೇಳಿದ್ರು ಅಂತಂದ್ರೆ, ಲಕ್ಷಣವನ್ನು ಹೇಳುವಾಗ ಹಾಗಾದ್ರೆ ಯಾವುದು ಲಕ್ಷಣ ಅಲ್ಲ ಅಂತ ಅನ್ನೋದನ್ನ ಹೇಳ್ಬೇಕು ನಾವು. ಇದು ಲಕ್ಷಣ, ಇದು ಲಕ್ಷಣ ಅಲ್ಲ ಅಂತ ತಿಳ್ಕೊಳ್ಬೇಕಲ್ವಾ? ಇವಾಗ ಯಾವುದನ್ನ ಲಕ್ಷಣ ಅಂತ ತಿಳ್ಕೊಂಡ್ವಿ, ಯೋ ಧರ್ಮ ಲಕ್ಷ್ಯ ವ್ಯಾಪ್ತ್ಯಾವರ್ತತೆ ಅಂತ ಹೇಳಿ
ಇದು ಎಲ್ಲಿ ಬರುತ್ತೋ ಅದನ್ನ ನಾವು ಲಕ್ಷಣ ಅಂತ ತಿಳಿದುಕೊಳ್ಳಬೇಕು ಅಂತ ತೋರಿಸ್ಕೊಟ್ರು. ಅನ್ಯಥಾಭೂತಂತ ಲಕ್ಷಣಂ, ಹಾಗಾದ್ರೆ ಇದು ಎಲ್ಲಿ ಬಂದಿಲ್ಲವೋ ಅದು ಅಲಕ್ಷಣ. ಅನ್ಯಥಾಭೂತಂ ಅಂತಂದ್ರೆ ಯಾವ ಧರ್ಮವು, ಫಾರ್ ಎಕ್ಸಾಂಪಲ್ ಇವಾಗ ಗೋವಿನಲ್ಲಿರುವ ಶೃಂಗತ್ವಂ ಗೋಹೋ ಲಕ್ಷಣಂ ಅಂತ ನಾನು ಅಂದೆ ಅಂತ ಇಟ್ಕೊಳ್ಳಿ. ಗೋವಿಗೆ ಶೃಂಗವಿದೆ ಅಂದ್ರೆ ಕೋಡು, ಕೊಂಬು, ಅದು ಗೋವಿನ ಲಕ್ಷಣ ಅಂತ ನಾನು ಹೇಳ್ಬಿಟ್ಟೆ. ಅದು ಹೇಳ್ಬೋದಾ? ಹಾಗೆ ಹೇಳ್ಬೋದಾ? ಸಾಧ್ಯ ಇಲ್ಲ. ಯಾಕೆ? ಅದು ಅಲಕ್ಷಣ. ಯಾಕೆ ಅಲಕ್ಷಣ? ಯಾಕದು ಅಲಕ್ಷಣ ಅಂದರೆ ಯೋ ಧರ್ಮ ಲಕ್ಷೇ ವ್ಯಾಪ್ತ್ಯಾ ವರ್ತತೆ ಅಂತ ಆಗೋದಿಲ್ಲ. ಅದು ಸಕಲ ಗೋವಿನಲ್ಲೂ ಶೃಂಗ ಇದ್ದೇ ಇದೆ, ಇಲ್ಲ ಅಂತ ಅರ್ಥವಿಲ್ಲ. ಎಲ್ಲ ಗೋವಿಗೂ ಕೊಂಬಿದೆ. ಆದರೆ ಮತ್ತೊಂದನ್ನು ಸೇರಿಸಿದ್ದೇವೆ ನಾವು. ಯೋ ಧರ್ಮ ಲಕ್ಷೇ ವ್ಯಾಪ್ತ್ಯಾ ವರ್ತತೆ ನವರ್ತತೆ ಚ ಅನ್ಯತ್ರ ಅಂತ ಹೇಳಿದ್ದೇವೆ. ಬೇರೆ ಕಡೆ ಇರಬಾರದು ಅಂತ ಇದ್ದೇವೆ. ನಮಗೆ ಶೃಂಗ ಕೊಂಬು ಇದು ಬೇರೆ ಪ್ರಾಣಿಗಿಲ್ಲವಾ? ಅದು ಇದ್ದೇ ಇದೆ. ಹಾಗಾಗಿ ಶೃಂಗ ಅಂತ ಅನ್ನೋದೇನಿದೆ ಇದು ಲಕ್ಷಣವಾಗೋದಿಲ್ಲ, ಅಲಕ್ಷಣ ಅಂತ ಆಗತ್ತೆ. ಹಾಗಾಗಿ ಏನಾಯ್ತು, ಇವಾಗ ಒಂದೇ ಗೋವಿನಲ್ಲಿ ಇರುವ ಶಾಸನಾದಿ ಮತ್ತು ಇದು ಲಕ್ಷಣ ಅಂತ ಆಯ್ತು. ಶೃಂಗತ್ವ ಅಂತ ಅನ್ನೋದು ಇದು ಅಲಕ್ಷಣ ಅಂತ ಆಯ್ತು. ಅದನ್ನು ತೋರಿಸ್ಕೊಟ್ರು. ಅನ್ಯಥಾಭೂತಂತು ಅಲಕ್ಷಣಂ. ಅನ್ಯಥಾಭೂತ ಅಂತ ಶಬ್ದ ಕರ್ತೀನಿ ಅಂದ್ರೆ ಯಾವುದು ಇದನ್ನು ಪಡೆದಿಲ್ಲವೋ, ಯೋ ಧರ್ಮ ಲಕ್ಷ್ಯ ವ್ಯಾಪ್ತ್ಯಾವರ್ತತೆ ಅಂತ ಅನ್ನೋದನ್ನು ಯಾವುದು ಪಡೆದಿಲ್ಲವೋ, ತದ್ ವಿರುದ್ಧವಾಗಿದೆಯೋ ಅದನ್ನು ಅಲಕ್ಷಣ ಅಂತ ಕರಿಬೇಕು. ಅರ್ಥವಾಯ್ತಲ್ಲ? ಇದು ಯದ್ಯಪಿ ವಾಕ್ಯ ಸ್ವಲ್ಪ ಸ್ಲೋ ಹೋಗ್ಬೋದು, ಆದ್ರೆ ಅದರ ಮಾಹಿತಿ ಏನಿದೆ ಅಂತ ಒಂದೊಂದು ಶಬ್ದ ನಾವು ತಿಳ್ಕೊತಾ ಹೋದ್ರೆ ಅವಾಗ ಪೂರ್ಣ ಆಗತ್ತೆ ಅಂತ ಅನ್ನೋ ಕಾರಣಕ್ಕೆ ಸ್ಲೋ ಅಷ್ಟೇ. ಆಮೇಲೆ ಮುಂದೆ ಏನ್ ಮಾಡ್ತಾರೆ ಅಂತಂದ್ರೆ, ಅಲಕ್ಷಣ ಅಂದ್ರೆ ಏನು ಅಂತಂದ್ರು. ಅನ್ಯಥಾಭೂತಂತು ಅಲಕ್ಷಣಂ ಅಂತ ಇಷ್ಟು ಹೇಳಿದ ಮೇಲೆ, ಹಾಗಾದ್ರೆ ಆ ಅಲಕ್ಷಣ ಎಷ್ಟು ತರಹ ಇದೆ, ಎಷ್ಟು ವಿಧವಾದಂತಹ ಲಕ್ಷಣಗಳು ಅಂತ ಅದರ ವಿಭಾಗದ ಪ್ರಶ್ನೆ ಬಂತು. ಅದಕ್ಕೆ ಮುಂದೆ ಮಾಡ್ತಾರೆ ತತ್ರಿವಿಧಂ. ಅಲಕ್ಷಣ ಅಂತ ಅನ್ನೋದು 3 ವಿಧ. ಮುಂದೆ ಲಕ್ಷಣ ಅಂದ್ರೆ ಏನು ಅಂತ ಅದು ಎಷ್ಟು ವಿಧ ಅಂತ ಮುಂದೆ ಮಾಡ್ತಾರೆ. ಅದಿರಲಿ, ಅಲಕ್ಷಣದ ಲಕ್ಷಣವನ್ನು ಹೇಳಿದ್ದಾರೆ. ಹಾಗಾಗಿ ಆ ಅಲಕ್ಷಣ ಎಷ್ಟು ವಿಧ? ತತ್ರಿವಿಧಂ, 3 ತರಹ ಲಕ್ಷಣಗಳು. 3 ಹೇಳಿ ಅದಕ್ಕೆ ಲಕ್ಷಣವನ್ನು ಹೇಳಿ ಅದಕ್ಕೆ ಒಂದು ಉದಾಹರಣೆ ತೆಗೆದುಕೊಂಡು ಅದರಲ್ಲಿ ತೋರಿಸ್ಕೊಡ್ತಾರೆ. ನಾವು ಬರೀ ಏನಂತಾರೆ ಆ 3 ಯಾವುದು ಅಂತ ಅನ್ನೋದನ್ನು ತಿಳಿದುಕೊಂಡು ನಾವು ಇವತ್ತು ಪಾಠ ಮುಗಿಸೋಣ. ಮೊದಲನೆಯದ್ದು ಅಸಂಭವ, ಆಮೇಲೆ 2ನೇದ್ದು ಅವ್ಯಾಪ್ತಿ, 3ನೇದ್ದು ಅತಿವ್ಯಾಪ್ತಿ. ಅಂದರೆ ಆ ಅಸಂಭವ ಅಂದ್ರೆ ಏನು, ಅವ್ಯಾಪ್ತಿ ಅಂದ್ರೆ ಏನು, ಹಾಗೂ ಅತಿವ್ಯಾಪ್ತಿ ಅಂದ್ರೆ ಏನು ಅಂತ ನಾನು ನಾಳೆ ವಿವರಣೆ ಮಾಡ್ತೇನೆ. ಈಗ ಆ ಅಸಂಭವವನ್ನು ಯಾವುದು ಪಡೆಯುತ್ತೋ ಅದನ್ನು ಅಸಂಭವಿ ಅಂತ ಕರೀತಾರೆ. ಸೊ ಯಾವುದು ಅಸಂಭವಿ ಆಗತ್ತೋ ಅದು ಅಲಕ್ಷಣ. ನಾನು ಉದಾಹರಣೆಗೆ ಹೇಳೋದಾದ್ರೆ, ಗೋಹೋ ಏಕಶಫವತ್ವಂ. ನಾನು ಮೊದಲಿಗೆ ಹೇಳಿದೆ, ಶಫ ಅಂತಂದ್ರೆ ಗೋವಿಗೆ ಕಾಳಿನ ಕೆಳಗೆ ಬಿಳಿ ಭಾಗ ಏನಿದೆ ಅದಕ್ಕೆ ಶಫ ಅಂತ ಕರೀತಾರೆ. ಏಕಶಫವತ್ವಂ ಅಂತಂದೆ. ಏಕಶಫ ಅಂದ್ರೆ ಒಂದೇ ಶಫ. ಒಂದೇ ಶಫ ಇರೋದು ಯಾವ್ದಕ್ಕೆ? ಕುದುರೆಗಿರತ್ತೆ, ಆಕಳಿಗೆ ಒಂದಿರೋದಿಲ್ಲ, 2 ಇರತ್ತೆ. ಏಕಶಫತ್ವಂ ಗೋಹೋ ಲಕ್ಷಣಂ ಅಂತ ಅಂದ್ಬಿಟ್ಟೆ, ಅವಾಗ ಏನಾಗತ್ತೆ? ಅದು ಅಸಂಭವ, ಅಸಂಭವಿ ಆದದ್ದು. ಆದ್ದರಿಂದ ಅದು ಅಲಕ್ಷಣ. ಅದು ಹೇಗೆ, ಲಕ್ಷಣ ಏನು, ನಾಳೆ ವಿವರಣೆ ಮಾಡ್ತೇನೆ. ಸುಮ್ನೆ ಯಾವುದು ಅದಕ್ಕೆ ಉದಾಹರಣೆ ಏನು ಅಷ್ಟು ಮಾತ್ರ ಇವತ್ತು ಹೇಳ್ತಾ ಇದ್ದೇನೆ ಅಷ್ಟೇ. ಆಮೇಲೆ ಅವ್ಯಾಪ್ತಿ, ಅದಕ್ಕೆ ಉದಾಹರಣೆ ಏನು? ಗೋಹೋ ಶಬಲತ್ವಂ. ಶಬಲ ಅಂತಂದ್ರೆ ಅದೊಂದು ರೂಪ ವಿಶೇಷ. ಬಿಳಿ ಬಣ್ಣ, ಆಮೇಲೆ ಕರಿ ಬಣ್ಣ ಅಂತ ಕರಿತೇವಲ್ಲ, ಹಾಗೆ ಶಬಲ ಅಂತ ಅನ್ನೋದು ಒಂದು ಗೋವಿನ ರೂಪ. ಅಂದ್ರೆ ಹೀಗೆ ತಿಳ್ಕೊಂಡ್ರೆ ತಪ್ಪಾಗೋದಿಲ್ಲ. ಒಂದು ಅನೇಕ ಬಣ್ಣ ಮಿಕ್ಸ್ ಮಾಡಿದ್ರೆ ಒಂದು ರೂಪ, ಅದು ಶಬಲ ಅಂತ ಇಟ್ಕೊಳ್ರಿ. ಅಂದ್ರೆ ಅರ್ಥವಾಗೋದಕ್ಕೆ ಹೇಳ್ತಾ ಇದೀನಿ ಅಷ್ಟೇ. ಹಾಗೆ ಶಬಲತ್ವಂ ಗೋಹೋ ಲಕ್ಷಣಂ ಅಂತಂದ್ರೆ ಆ ಶಬಲ ಅಂತ ಅನ್ನೋ ರೂಪ ಎಲ್ಲ ಗೋವಿಗಿದೆಯಾ, ಅಥವಾ ಒಂದೇ ಗೋವಿನಲ್ಲೇ ಎಲ್ಲಾ ಕಡೆಗೆ ಇದೆಯಾ? ಒಂದ್ ಪಾರ್ಟ್ ಅಷ್ಟೇ. ಎಷ್ಟೋ ಗೋವಿನಲ್ಲಿ ಕೆಲವು ಗೋವಿಗೆ ಮಾತ್ರ ಶಬಲ ರೂಪ ಇರುತ್ತೆ, ಕೆಲವು ಗೋವಿಗೆ ಇರೋದೇ ಇಲ್ಲ. ಅಥವಾ ಒಂದೇ ಗೋ ಅಂತ ತೆಗೆದುಕೊಳ್ರಿ, ಕೆಲವು ಆಕಳಿರುತ್ತೆ,
ಒಂದ್ ಕಡೆ ಬಿಳಿ ಇರುತ್ತೆ, ಒಂದ್ ಕಡೆ ಕಪ್ಪಿರುತ್ತೆ. ಒಂದೇ ಆಕಳಿಗೇನೆ ಒಂದೇ ಬಣ್ಣ ಪೂರ್ಣ ಆಕಳಿಗೆ ಇರೋದು ತುಂಬಾ ಕಡಿಮೆ. ಇರತ್ತೆ, ಇಲ್ಲ ಅಂತಿಲ್ಲ, ಇದ್ದಿರೋದು ಲಕ್ಷಣವಲ್ಲ. ಯಾಕೆ ಬೇರೆ ಗೋವಿಗೆ ಇರೋದಿಲ್ಲಲ್ಲ. ಬೇರೆ ಗೋವಿಗೂ ಇರಬೇಕು, ಈ ಗೋವಿಗೂ ಇರಬೇಕು ಅಂದ್ರೆ ಲಕ್ಷಣ ಅಂತ ಆಗತ್ತೆ. ಹಾಗಾಗಿ ಈ ಶಬಳ ಅಂತ ಅನ್ನೋ ರೂಪ ಏನಿದೆ, ಇದು ಎಲ್ಲಾ ಗೋವಿಗೂ ಇಲ್ಲ. ಇನ್ನ ಯಾವ ಗೋವಿಗಿದೆ ಆ ಗೋವಿಗೆ ಸಮಗ್ರವಾದ ತನ್ನ ರೂಪದ ಎಲ್ಲಾ ಕಡೆಗೆ ಅದೇ ಬಣ್ಣವೂ ಇರೋದಿಲ್ಲ. ಹಾಗಾಗಿ ಇದು ಅವ್ಯಾಪ್ತ, ಹಾಗಾಗಿ ಇದು ಅಲಕ್ಷಣ. ಇದು ಎರಡನೇದ್ದು. ಇನ್ನ ಮೂರನೇದ್ದು ಯಾವುದು ಅಂದ್ರೆ ಅತಿವ್ಯಾಪ್ತ. ಯಾವುದು? ಅದಕ್ಕೆ ಉದಾಹರಣೆ ಏನು ಅಂತಂದ್ರೆ, ನಾನು ಮೊದಲಿಗೆ ಹೇಳಿದಲ್ವಾ, ವಿಷಾಣಿತ್ವಂ ಗೋಹೋ ಲಕ್ಷಣಂ ಅಂತಂದೆ. ವಿಷಾಣಿತ್ವಂ ಗೋಹೋ ಲಕ್ಷಣಂ ಅಂದ್ರೆ ವಿಷಾಣ ಅಂದ್ರೆ ಕೊಂಬು, ಕೋಡು, ಅದಕ್ಕೆ ವಿಷಾಣ ಅಂತ ಕರೀತಾರೆ. ಇದು ಗೋವಿನ ಲಕ್ಷಣ ಅಂತ ನಾನು ಹೇಳಿದೆ. ಅದಲ್ಲ, ಅಲಕ್ಷಣ ಅದು. ಯಾಕೆ? ಅತಿವ್ಯಾಪ್ತವಾಯಿತು. ಯಾಕೆ ಅತಿವ್ಯಾಪ್ತವಾಯಿತು? ಗೋವನ್ನು ಬಿಟ್ಟು ಬೇರೆ ಪ್ರಾಣಿಗೂ ಆ ಕೊಂಬು ಅಂತ ಅನ್ನೋದು ಇದೆ, ಆದ್ದರಿಂದ ಶೃಂಗ ಇದೆ, ಆದ್ದರಿಂದ ಅದು ನಿಮಗೆ ಅತಿವ್ಯಾಪ್ತವಾಯಿತು, ಲಕ್ಷಣವಾಗೋದಿಲ್ಲ, ಅಲಕ್ಷಣ ಅಂತಾಯ್ತು. ಹಾಗಾಗಿ ಅಲಕ್ಷಣದಲ್ಲಿ ಮೂರು ತರಹ: ಒಂದು ಅಸಂಭವಿ, ಇನ್ನೊಂದು ಅವ್ಯಾಪ್ತ, ಇನ್ನೊಂದು ಅತಿವ್ಯಾಪ್ತ. ಹೀಗೆ ಮೂರು ತರಹ ಅಲಕ್ಷಣಗಳು ಅಂತ. ಇಷ್ಟು ಅದರ ಸಂಕ್ಷೇಪ. ಇದನ್ನ ಮತ್ತೆ ನಾನು ಯಾವುದನ್ನು ಅಸಂಭವಿ ಅಂತ ಕರಿಬೇಕು, ಯಾವುದನ್ನು ಕರಿಬಾರದು, ಯಾವುದನ್ನು ಅವ್ಯಾಪ್ತ ಅಂತ ಕರಿಬೇಕು ಕರಿಬಾರದು ಅಂತ ಅನ್ನೋದನ್ನು ನಾಳೆ ಮಾಡೋದು. ಗುರುಗಳೇ, ಒಂದೇ ಒಂದು, ಈ ಅನ್ಯತಾ ಭೂತಂತು ಅಲಕ್ಷಣ ಅಂತ ಹೇಳಿದ್ರೆ ಅದು ಒಂದು ಸಾರಿ ಚಿಕ್ಕದ ಹೇಳ್ತೀರಾ? ಅನ್ಯಥಾಭೂತಂತು ಅಲಕ್ಷಣಂ ಅಂತ ಅನ್ನೋ ಕಡೆ ಏನ್ ಹೇಳಿದ್ರು ಅಂತಂದ್ರೆ, ಇಷ್ಟವರೆಗೆ ಲಕ್ಷಣ ಅಂದ್ರೆ ಏನು ಅಂತ ಹೇಳ್ತಾ ಬಂದ್ರು. ಲಕ್ಷಣ ಅಂತ ಹೇಳ್ತಾ ಬಂದ ಮೇಲೆ ಹಾಗಾದ್ರೆ ಯಾವ್ದು ಲಕ್ಷಣ ಅಲ್ಲ ಅಂತ ಪ್ರಶ್ನೆ ಬರುತ್ತೆ. ಯಾವ್ದು ಲಕ್ಷಣ ಅಲ್ಲ ಅಂತ ಪ್ರಶ್ನೆ ಬರುತ್ತೆ ಅಂತಂದಾಗ, ಯಾವ್ದಲ್ಲ? ಅನ್ಯಥಾ. ಅನ್ಯಥಾ ಅಂತ ಶಬ್ದಕ್ಕರ್ಥ ಏನು? ಇದನ್ನು ಬಿಟ್ಟು ಅಂತ ಅರ್ಥ ಬರುತ್ತೆ. ಅನ್ಯಥಾ ಪ್ರಕಾರ ಅಂತ ಅಂತಾರೆ. ಅನ್ಯಥಾ ಪ್ರಕಾರ ಅಂದ್ರೆ ಅರ್ಥವೇನು? ಇಷ್ಟವರೆಗೆ ಒಂದು ಹೇಳಿರ್ತೇವೆ, ಅದನ್ನ ಯಾವ್ದು ಪಡೆಯೋದಿಲ್ಲ ಅದು ಅನ್ಯಥಾ. ಅಂದ್ರೆ ಶಾಸನಾನಿಮತ್ತಂ ಗೋಹೋ ಲಕ್ಷಣಂ ಅಂತ ಹೇಳಿದಾಗ, ಶಾಸನಾನಿಮತ್ತಕ್ಕೆ ಅದು ಹೇಗಿರತ್ತೆ, ಅದು ಯಾಕೆ ಲಕ್ಷಣ ಅಂತ ಹೇಳ್ತಾ ಬಂದೆ. ಈ ಅಂಶವನ್ನು ಯಾವುದು ಪಡೆಯೋದಿಲ್ಲವೋ ಅದು ಅಲಕ್ಷಣ. ಅನ್ಯತಾ ಭೂತಂ ಅದು ಶಾಸನಾದಿ ಮತ್ತು ಬಿಟ್ಟು ಗೋವಿನಲ್ಲಿರುವ ಕೆಲವು ಯಾವುದನ್ನ ತೆಗೆದುಕೊಂಡ್ರು ಅದಷ್ಟು, ಅದು ಲಕ್ಷಣವೇ. ಶಾಸನಾದವನ್ನು ಬಿಟ್ಟು ಬೇರೆ ಏನಿದ್ರು ಅದು ಅಲಕ್ಷಣ ಆಗ್ಬಿಡುತ್ತೆ ಅಷ್ಟೇ. ಅದೇ ಅಂದ್ರೆ ಯಾವ್ದದು? ಉದಾಹರಣೆಗೆ ಅದನ್ನೇ ಈಗ ತೋರ್ಸ್ಕೊಟ್ರು. ತತ್ರಿವಿಧಂ, ಮೂರು ವಿಧ: ಏಕಶಬ್ದತ್ವ, ವಿಷಾಣಿತ್ವ ಇತ್ಯಾದಿಗಳು. ಸರಿ, ಓಕೆ, ಧನ್ಯವಾದಗಳು, ನಮಸ್ಕಾರ. ನಾಳೆ ಬೆಳಿಗ್ಗೆ ಉಂಟಾ ಸರ್ ಪಾಠ? ಇಲ್ಲ, ಅದು ದ್ವಾದಶಿ ಅಲ್ಲ, ತೊಂದರೆ ಆಗುತ್ತೆ. ಓಕೆ, ನೈಟ್ ಈ ಪಾಠ ಉಂಟಲ್ಲ ಆಚಾರ್ಯ? ಈ ಪಾಠ ಉಂಟು. ಆಯ್ತು, ಆಯ್ತು. ಅದೇನು ಧನ್ಯವಾದ. ನಮಸ್ಕಾರ ಗುರುಗಳೇ. ನಮಸ್ಕಾರ.